ಹಾಗೆಯೇ ಈ ವೇದಿಕೆಯಲ್ಲಿರುವಂತಹ ಶಟಸ್ಥಲ ಬ್ರಹ್ಮೆ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ರೌಡ್ಕುಂದ ಪರಮ ಪೂಜ್ಯರಿಗೆ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಶ್ರೀಮಠದ ಪರವಾಗಿ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಾಗರಾಳ ಮಠದ ದೊಡ್ಡ ಬಸವಾರ್ಯರ ಶ್ರೀಮಠದ ಪರವಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ವೇದಮೂರ್ತಿ ಜಗದೀಶಯ್ಯ ಸ್ವಾಮಿಗಳನ್ನು ಸಹ ಶ್ರೀಮಠದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ 44ನೇ ವರ್ಷದ ಪುಣ್ಯಾರಾಧನೆಗೆ ಎಲ್ಲ ಆರಗುರ ಚರಮೂರ್ತಿಗಳನ್ನು ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಸ್ವಾಗತಿಸುತ್ತಾ ಮತ್ತು ಎರ್ಕಲ್ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಸದ್ಭಕ್ತರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ವೇದಿಕೆ ಕಾರ್ಯಕ್ರಮ ಉದ್ಘಾಟನೆಗಿಂತ ಪೂರ್ವದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭಿಸಿದ ಪೂರ್ವದಲ್ಲಿ ಪ್ರಾರ್ಥನಾ ಗೀತೆಯನ್ನು ಪಂಡಿತ್ ಜಗನ್ನಾಥ್ ಗಾವಿಗಳು ನೆರವೇರಿಸಿಕೊಡ್ಬೇಕಂತೇಳಿ ಪ್ರವಾದಿಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೀನೊಲಿದರೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮದೇವ. ಪ್ರಾತಸ್ಮರಣೀಯ ಆದಿ ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಪರ್ವತಾಚಾರ್ಯರನ್ನು, ವಿಶ್ವದ ಸಂತ ಮಹಂತ ಯತಿವರ್ಯರನ್ನು ಸ್ಮರಣೆ ಮಾಡಿಕೊಂಡು ಬೆಳಗಾನೂರಿನ ಶ್ರೀ ಮೈಸೂರುಗಳ 44ನೆಯ ವರ್ಷದ ಪುಣ್ಯ ಆರಾಧನೆ ಹಾಗೂ ಪರಮಪೂಜ್ಯ ಲಿಂಗೈಕ್ಯ ಶ್ರೀಶರಣ ಮರಿಶಿವ ತಾತನವರ 36ನೆಯ ಪುಣ್ಯ ಸ್ಮರಣೆ, ಪರಮಪೂಜ್ಯ ಶ್ರೀ ತ್ರಿಕಾಲ ದಾಸೋಹ ರತ್ನ ಶ್ರೀ ಗುರು ದೊಡ್ಡಬಸವಾರ್ಯ ಮಹಾಸ್ವಾಮಿಗಳವರ ಸುಕ್ಷೇತ್ರ ಗುಡ್ದೂರು ಇವರ ದಿವ್ಯ ಪ್ರಕಾಶದಲ್ಲಿ ಷಡಸ್ಥಲ ಬ್ರಹ್ಮ ಪರಮಪೂಜ್ಯ ಮರಬದ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಡೂರು ಇವರ ವಿರಚಿಸಿರುವಂತಹ ಸಜ್ಜಲಗುಡ್ಡದ ಜಗನ್ಮಾತೆ ಲಿಂಗೈಕ್ಯ ಶ್ರೀ ಶರಣಮ್ಮ ತಾಯಿಯವರ ಪುರಾಣ ಪ್ರವಚನ ಎಲ್ಲ ಪರಮಪೂಜ್ಯರನ್ನು ಋನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಇಂಥ ಅಪರೂಪದ ಪ್ರತಿ ವರ್ಷದ ಪದ್ಧತಿಯಂತೆ ಸಾಗಿ ಬಂದಿರುವಂತಹ ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರೂ ಆಗಿರುವಂತಹ ಪರಮಪೂಜ್ಯ ಸುಕ್ಷೇತ್ರ ಸಜ್ಜಲಗುಡ್ಡದ ಶ್ರೀ ಗುರು ನೀಲಕಂಠಾರ್ಯ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿ ಅರ್ಪಿಸ್ತಾ, ನಮ್ಮ ಆತ್ಮೀಯರು ಸದಾಕಾಲ ಭಕ್ತರ ಹಿತಚಿಂತನವನ್ನು ಗೈತಿರುವಂತಹ ಕಮ್ಮರ್ಚೇಡ್ ಬಳ್ಳಾರಿ ಸಂಸ್ಥಾನದ ಕಲ್ಯಾಣ ಸ್ವಾಮಿ ಸಂಸ್ಥಾನ ಮಠದ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪ ಕಲ್ಯಾಣ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿ ಅರ್ಪಿಸ್ತಾ, ಶ್ರೀಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ರೌಡಕುಂದಿ ಪರಮಪೂಜ್ಯರಲ್ಲಿ ಶರಣಾರ್ಥಿ ಅರ್ಪಿಸ್ತಾ,
ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಸಮಸ್ತ ಭಕ್ತರ ಕಣ್ಮಣಿಗಳಾಗಿ ವಾಕ್ಸಿದ್ಧಿ ಸಾಧಕರಾಗಿ ದೇವಿ ಆರಾಧಕರಾಗಿ ಶ್ರೀ ಕ್ಷೇತ್ರದ ಸದಾಕಾಲ ಮೌನವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಪರಮಪೂಜ್ಯ ಲಿಂಗೈಕ್ಯ ಆಲಾಪುರ ಮಠದ ಚಿದಾನಂದಯ್ಯ ತಾತನವರು, ಹಾಗೆ ಅವರ ಧರ್ಮಪತ್ನಿಯವರು ಆಗಿರುವಂತಹ ಪೂಜ್ಯನೀಯ ಮಾತಾಶ್ರೀ ಆಲಾಪುರ ಮಠದ ಭುವನೇಶ್ವರಿ ಅಮ್ಮನವರು, ಇವರಿಗೂ ಕ್ಷಣಾರ್ಪಣೆ ಅರ್ಪಿಸ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಪ್ರತಿ ವರ್ಷವೂ ಸಹ ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಅಸ್ಕಲಿತ ವಾಣಿಯಿಂದ ಪುರಾಣ ಪ್ರವಚನವನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಶಿಷ್ಯಂದರಾಗಿರುವಂತಹ ಶ್ರೀ ವೇದಮೂರ್ತಿ ಪ್ರಭಯ ಶಾಸ್ತ್ರಿಗಳು ಮಹಾರಾಜಪೇಟ್ ಹಾನಗಲ್ಲು ಹಾವೇರಿ ಜಿಲ್ಲೆಯವರಲ್ಲಿ, ಹಾಗೆ ಸಂಗೀತ ಸೇವೆಯನ್ನು ಮಾಡ್ತಿರುವಂತಹ ಗಾನ ಕೋಗಿಲೆ ಶ್ರೀ ಜಗನ್ನಾಥ್ ಗವಾಯಿಗಳು ಡಿ ಹೀರಾಳ್ ಇವರಲ್ಲಿ, ಹಾಗೆ ತಬಲಾ ಸೇವೆಯನ್ನು ಮಾಡ್ತಿರುವಂತಹ ಕುಮಾರೇಶ್ವರ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀ ಮೌನೇಶ್ ಆಚಾರಿ ಆಲ್ವಿ ಅವರಲ್ಲಿ, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರುವಂಥ ಡಾಕ್ಟರ್ ಪಿ ದಿವಾಕರ್ ನಾರಾಯಣ್ ಶಿಕ್ಷಕರು ಇವರಿಗೆ, ಹಾಗೆ ವಿಶೇಷವಾಗಿ ಈ ಕ್ಷೇತ್ರದ ಸಮಸ್ತ ಸದ್ಭಕ್ತರಲ್ಲಿ, ವಿಶೇಷವಾಗಿ ಮಾತೃ ತಾಯಂದರಲ್ಲಿ, ಶರಣರಲ್ಲಿ, ಎಲ್ಲ ಬಳಗದವರಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಪರಮ ಪೂಜ್ಯರು ಈ ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಕಾರ್ಯಕ್ರಮದ ಕುರಿತವಾಗಿ ಅವರು ಆಶೀರ್ವಚನವನ್ನು ನೀಡಿದ್ದಾರೆ. ನಾವೆಲ್ಲರೂ ಸಹ ನಿಜವಾಗಲೂ ಸಹ ಈ ಜಗತ್ತಿನಲ್ಲಿ 3 ರತ್ನಗಳಿದಂತೆ. ಅವು ಯಾವುವು ಅಂತಂದರೆ ಅನ್ನ, ನೀರು ಮತ್ತು ಸುಭಾಷಿತ, ಮಹಾತ್ಮರ ಗ್ರಂಥದ ವಿಚಾರಗಳು, ದಾಸ ಮಹಾತ್ಮರ ಪುಣ್ಯಾತ್ಮರ ವಾಣಿಗಳಿದ್ದಾವಲ್ಲ, ಅವೆಲ್ಲವೂ ಸಹ ಏನಂತಂದರೆ ಈ ಭೂಮಿಯ ಮೇಲಿರುವಂಥ ರತ್ನಗಳು ಅಂತೆ. ಈ ಮನುಷ್ಯ ಈ ಭೂಮಿಯಲ್ಲಿ ಬದುಕಬೇಕಂತಂದರೆ ಅವನಿಗೆ ಆರೋಗ್ಯಪೂರ್ಣವಾಗಿರುವಂಥ ಅನ್ನ ಬೇಕು, ಅತ್ಯಂತ ಅವಶ್ಯವಾಗಿರುವಂಥದ್ದು. ಹಾಗೆ ನೀರು ಬೇಕು. ಮತ್ತೊಂದು ಅಂತಂದರೆ ಇಂತಹ ಈ ನಾಡಿನಲ್ಲಿ ಆಗೋಗಿರುವಂತಹ ದೊಡ್ಡ ಬಸವಾರ್ಯ ಗವಾಯಿಗಳ ಶಿಷ್ಯರಾಗಿ ಗುರುಗಳನ್ನ ತಮ್ಮನ್ನ ಈ ನಾಡಿಗೆ ಸೂರ್ಯ ಚಂದ್ರರವರೆಗೂ ಸಹ ಏನಂತಂದ್ರೆ ಬೆಳಗ್ತಾ ಇದ್ದಾರಲ್ಲ, ಅಂತಹ ಮಹಾತ್ಮರ ವಾಣಿಗಳೇನಂತಂದ್ರೆ ನಮಗೆ ರತ್ನಗಳಾಗಿರ್ತವೆ ಹೊರತಾಗಿ ಒಂದಿಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದಿಷ್ಟು ಅದನ್ನ ಕಳ್ಕೊಂಡ್ರೆ ಅದಕ್ಕೆ ಬೆಲೆ ಹೋಗ್ತದಲ್ಲ, ಅಂತಹ ಬೆಲೆಯನ್ನ ಸದಾಕಾಲ ಉಳಿಸಿಕೊಂಡು ಬರುವಂತಹ ಏನಾದರೂ ಈ ಭೂಮಿಯ ಮೇಲೆ ಸಂಪತ್ತಿದೆ ಅಂತಂದ್ರೆ ಅದು ಈ ಮಹಾತ್ಮರ ವಾಣಿಗಳಾಗಿವೆ ಅನ್ನುವಂಥದ್ದು. ಅಂತಹ ಒಂದು ವಾಣಿಯನ್ನ ನಾವು ನೀವು ನಿತ್ಯವೂ ವಿಶೇಷವಾಗಿ ಇವತ್ತಿನಿಂದ 7ನೇ ತಾರೀಕುವರೆಗೆ ಈ ನಾಡಿನ ಅಪರೂಪದ ಜೀವ ಹಾಲಮತದ ಮನೆತನದಲ್ಲಿ ಹುಟ್ಟಿ ಆ ಪರಮಪೂಜ್ಯ ದೊಡ್ಡ ಬಸವಾರ್ಯ ಪರಮಪೂಜ್ಯರ ಮಾರ್ಗದರ್ಶನದ ಜೊತೆಗೆ ಗುರು ಹುಟ್ಟಿ ಆ ರೀತಿಯಾಗಿರುವಂತಹ ಹೇಳ್ತಿದ್ವಿ ಅಂತಂದ್ರೆ ಪುಣ್ಯಾತ್ಮರು ಧನ್ಯಾತ್ಮರು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಏನಂತಂದ್ರೆ ನಿತ್ಯವೂ ಸಹ ಏನಂತಂದ್ರೆ ನಾವೆಲ್ಲರೂ ಈ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಬಂದು ನಾವೆಲ್ಲರೂ ಸಹ ಆ ತಾಯಿಯ ಕೃಪೆಯನ್ನ ಆಶೀರ್ವಾದವನ್ನ ಪಡ್ಕೋಣ ಅಂತ ಒಂದು ಶಕ್ತಿಯನ್ನ ಪರಮಪೂಜ್ಯರು ಬಂದಿರುವಂತ ಎಲ್ಲ ಪರಮಪೂಜ್ಯರು ನಿಮಗೆ ಆರೈಕೆಯನ್ನು ಮಾಡಲಿ. ವಿಶೇಷವಾಗಿ ಈ ನಾಡಿನಲ್ಲಿ ಈ ವರ್ಷ ಅತಿಯಾದಂತ ಬಿಸಿಲು ಆಗಿದೆ, ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಏನಂತಂದ್ರೆ ಒಂದು ರೀತಿಯಲ್ಲಿ ಪ್ರತ್ಯಕ್ಷ ಇಂತಹ ಧಗೆಯನ್ನು ಅನುಭವಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಬರುವ ದಿನಗಳಲ್ಲಿ ನಮ್ಮ ಹೊಲಗಳಿರಬಹುದು, ಒಡ್ಡಗಳಿರಬಹುದು, ಮನೆ ಇರಬಹುದು, ಒಂದಿಷ್ಟು ಸಸಿಗಳನ್ನು ಹಾಕಿ ಅವುಗಳ ನೀರು ಎರೆದ್ರಂತಂದ್ರೆ ನಾವು 100 ಅಡಿ ತೆಗೆದು ಸಹ ನೀರು ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ 3 ಅಡಿ ನೀರು ತೆಗೆದು ಗಿಡ ಬೆಳೆಸಲಿಲ್ಲ, ಸಸಿ ಬೆಳೆಸಲಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾದಂತಹ ಕಷ್ಟವನ್ನ ದುಃಖವನ್ನು ಅನುಭವಿಸ್ತಾ ಇದೀವಂತೆ. ಆ ರೀತಿಯಾಗಿರುವಂತಹ ಸಂದರ್ಭಗಳು ನಾವು ತಂದುಕೊಳ್ಳುವಂಥದ್ದು ಬೇಡ. ಸಕಾಲಕ್ಕೆ ಜಗನ್ಮಾತೆ ತಾಯಿಯವರ ದೊಡ್ಡ ಬಸವಾರ್ಯ ತಾತನವರ ಕೃಪೆಯೊಂದಿಗೆ ಏನಂತಂದ್ರೆ ಈ ನಾಡಿನಲ್ಲಿ ಸಕಾಲಕ್ಕೆ ಮಳೆಯಾಗಲಿ. ವಿಶೇಷವಾಗಿ ಎರೆಕಲದ ಮಠ ಅಂತಂದ್ರೆ ಇದು ರೈತಾಪಿ ವರ್ಗದ ಕೃಷಿಕರ ಆ ರೀತಿಯಾಗಿರುವಂತಹ ಕಷ್ಟ ಜೀವಿಗಳು ಈ ಮಠದ ಸದ್ಭಕ್ತರು ಆಗಿದ್ದಾರೆ ಅನ್ನುವಂಥದ್ದು. ಈ ಹಿಂದೆ ಆಗಿ ಹೋಗಿರುವಂತಹ ಚಿದಾನಂದ ತಾತನವರು ಸಹ ಏನಂತಂದ್ರೆ ಅವರು ಭಕ್ತರ ಉದ್ಧಾರವೇ ನನ್ನ ಉದ್ಧಾರ ಅನ್ನುವಂತಹ ಏನಂತಂದ್ರೆ ವಿಕರಣ ಪೂರ್ವಕವಾಗಿ ಸದಾಕಾಲ ಅಂತಂದ್ರೆ ಭಕ್ತರ ಚಿಂತನವನ್ನ ಗೈದು ಭಕ್ತರ ಉದ್ಧಾರವನ್ನ ಮಾಡಿರುವಂತಹ ಪ್ರತ್ಯಕ್ಷ ನಿದರ್ಶನಗಳು 106 ಇದಾವೆ ಅನ್ನುವಂಥದ್ದನ್ನ ಹೇಳಬೇಕಾಗತ್ತೆ. ಅಂತ ಪರಮ ಪೂಜ್ಯರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಒಟ್ಟಾರೆಯಾಗಿ ಪ್ರತಿ ವರ್ಷವೂ ಸಹ ಅಂತಂದ್ರೆ ಸಾಂಕೇತಿಕವಾಗಿ
ಏನು ಚಿದಾನಂತಾತ್ಮವರು ಭೌತಿಕವಾಗಿರುವಂತಹ ಶರೀರದಿಂದ ದೂರ ಆಗಿದೆ, ಸಹಜವಾಗಿ ಆಗಿದ್ದಾರೆ. ಅವರು ಕೊಟ್ಟಿರುವಂತಹ ಸಂಸ್ಕಾರ ಇದೆಯಲ್ಲ, ಅವರು ಕೊಟ್ಟಂತ ಮಾರ್ಗದರ್ಶನ ಇದೆಯಲ್ಲ, ಈ ಪ್ರಸ್ತುತವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಸಜ್ಜಲಗುಡ್ಡದ ಗುರು ನೀಲಕಂಠ ಆರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನ ಇದೆಯಲ್ಲ, ಅದು ಪ್ರತ್ಯಕ್ಷವಾಗಿ ಚಿದಾನಂದಾತ್ಮವು ಇದ್ದಾರೆ ಅನ್ನುವಂತ ಭಾವವನ್ನು ಇಟ್ಟುಕೊಂಡು ನಾವೆಲ್ಲ ಸೇವೆಯನ್ನು ಮಾಡಿದ್ರೆ ಅವರ ಆತ್ಮ, ಅವರ ಕೈಲಾಸದಲ್ಲಿರುವಂತಹ ಆ ಜೀವ ಆತ್ಮ ನಿಜವಾಗ್ಲೂ ಸಹ ಸಂತೋಷವನ್ನ ಪಡುತ್ತದೆ. ಹಾಗೆಲ್ಲ ನೀವೆಲ್ಲರೂ ತಯಾರಾಗಿದ್ದೀರಿ ಅನ್ನುವಂಥ ಭಾವನೆ ನಮ್ದಾದ್ರು ಇದೆ ಅನ್ನುವಂಥದ್ದನ್ನ ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಪ್ರವಚನವನ್ನ ಪ್ರಭಯ ಶಾಸ್ತ್ರಿಗಳು ಪ್ರಾರಂಭಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಂತರದಲ್ಲಿ ಪೂಜ್ಯರ ಆಶೀರ್ವಚನ ಕಾರ್ಯಕ್ರಮಗಳನ್ನು ಇರುತ್ತೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರಬಯಸುತ್ತಾ, ಜೈಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. ಎನ್ನ ಆರಾಧ್ಯ ಗುರುವರಿಯ ಗದವನ್ನೇ ಗದುಗೆಯನ್ನಾಗಿ ಮಾಡಿ ಜಗತ್ತಿನ ಅಂದ ಅನಾಥರಿಗೆ ದೀಪವಾಗಿ ಹೋಗಿರುವಂತ ಗಾನಿಯೋಗ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಪುಟ್ಟರಾಜರ ಪಾವನ ಚರಣಾರವಿಂದಕ್ಕೆ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸಿರುವಂತಹ ಜಗನ್ನಾಥ ಗವಾಯಿಗಳು ಹಿರಿಯವರೇ, ತಬಲಾ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸಿರುವಂತಹ ಮೌನೇಶ್ ಕುಮಾರ್ ಹಾಲ್ವಿ ಅವರೇ, ಯಾವತ್ತು ಸಭಾ ಸಂಚಾಲಕರೇ, ಅತಿಥಿ ಕಲಾವಿದರಾಗಿ ಆಗಮಿಸಿರುವಂತಹ ಜಗನ್ನಾಥ ಗವಾಯಿಗಳವರೇ, ಎರಕಲ್ ಹಾಗೂ ಸುತ್ತಮುತ್ತಲ ಗ್ರಾಮದ ಆಗಮಿಸಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. असंभवम हेमम जगद्गुरु पंचाचार्य महाराज की जय. श्रीमद जगद्गुरु सिद्धलिंग शिवाचार्य महाराज की जय. दೊಡ್ಡ ಬಸವೇಶ್ವರ महाराज की जय. हरिशिवयोगी महाराज की जय. सज्जलश्री महाराज की जय. सद्धर्म सिंह पीठेशम शुद्ध विद्या प्रदायकम सिद्धलिंगम शिवाचार्य मध्वंशाचार्यकं भजे. ಪ್ರಾತಸ್ಮರಣೀಯ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಉಜ್ಜಯಿನಿ ಸಿದ್ಧಲಿಂಗ ಭಗವತ್ಪಾದರನ್ನ ಎನ್ಆರ್ ಮಂದಿರದಲ್ಲಿ ಸದಾ ಸ್ಮರಿಸಿಕೊಳ್ಳುತ್ತಾ, ರವಣಕುಂದಿ ಸಂಸ್ಥಾನ ಹಿರೇಮಠ ಸ್ಥಾಪನಾಚಾರ್ಯ ಗುರು ಕಪಿಲಸಿದ್ಧ ಶಿವಾಚಾರ್ಯರ ಕರ್ತೃಗದ್ದೆಗೆ ಅಣೆಮಣಿಯುತ್ತಾ, ಗುರು ಸಿದ್ದರಾಮ ಶಿವಾಚಾರ್ಯರು ಮರಿಸಿದ್ಧಲಿಂಗ ಶಿವಾಚಾರ್ಯರ ಪರ್ಯಂತವಾದ ಅನಂತ ಗುರು ಪರಂಪರೆಗೆ ನತಮಸ್ತಕನಾಗಿ ಈ ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು, ಸಾನ್ನಿಧ್ಯ ಮೂರ್ತಿಗಳು ಆಗಿರ್ತಕ್ಕಂತಹ ತ್ರಿಕಾಲ ಪೂಜಾನಿಷ್ಠರು, ತ್ರಿಕಾಲ ವಂದೀಯರಾಗಿರ್ತಕ್ಕಂತಹ ಕುಡುದೂರಿನ ಪರಮಪೂಜ್ಯರಾಗಿರ್ತಕ್ಕಂತಹ ನೀಲಕಂಠಾರ್ಯ ತಾತನವರೇ, ಪುರಾಣ ಪ್ರವಚನಕಾರರಾಗಿರ್ತಕ್ಕಂತಹ ಪ್ರವಯ್ಯ ಶಾಸ್ತ್ರಿಗಳವರೇ, ವಾಚನಕಾರರಾಗಿರ್ತಕ್ಕಂತಹ ಜಗನ್ನಾಥ ಗವಾಯಿಗಳವರೇ, ತಬಲಾ ವಾದಕರಾಗಿರ್ತಕ್ಕಂತಹ ಆಲ್ಬಿಯ ಮೌನೇಶ್ ಕುಮಾರ್ ಅವರೇ, ಹಾಗೂ ಆಗಮಿಸಿರ್ತಕ್ಕಂತಹ ಸಮಸ್ತ ಸದ್ಭಕ್ತರೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ಪ್ರತಿ ವರ್ಷವೂ ಕೂಡ ಪುರಾಣ ಕಾರ್ಯಕ್ರಮವನ್ನ ಎರಕಲ್ ಮಠದ ಮಗ ಚಿದಾನಂದಯ್ಯ ತಾತನವರು ಹಚ್ಚಿಕೊಂಡು ಬರುವಂತರಾಗ್ತದೆ. ಪುರಾಣ ಕಾರ್ಯಕ್ರಮವನ್ನ ಯಾಕೆ ಮಾಡಬೇಕು, ಯಾವ್ದಕ್ಕೋಸ್ಕರ ಮಾಡಬೇಕು ಎನ್ನುವಂತಹ ವಿಷಯವನ್ನ ಯಾರಿಗೂ ಗೊತ್ತಿಲ್ಲ. ಏನಿಲ್ರಿ, ಪಟ್ಟಿ ಮಾಡೋ ಸಂಬಂಧ ಮಾಡ್ತಾರೆ ಪುರಾಣ ಕಂಡ್ರೆ ಕೆಲವೊಂದಿಷ್ಟು ಜನ. ಇದರಂತೆ ತಮಿಳುನಾಡಿನೊಳಗ ರಮಣ ಮಹರ್ಷಿಗಳಂತ ಬರ್ತಾರ, ಮಹಾನ್ ತಪಸ್ವಿಗಳವರು. ಅವರು ಪ್ರತಿನಿತ್ಯವೂ ಕೂಡ ಪ್ರವಚನವನ್ನ ಮಾಡ್ತಿರ್ತಾರಂತ. ಜನ ಬರೋದನ್ನ ಲೆಕ್ಕವಿಲ್ಲದೆ ತಮಗೆ ತಿಳಿದಂತೆ ತಾವು ಪ್ರವಚನವನ್ನ ಏರು ದನಿಯೊಳಗ ಮಾಡುವಂತರಾಗ್ತಿದ್ರು. ಒಂದು ದಿನ ಒಬ್ಬ ಸದ್ಭಕ್ತ ಬಂದು ಕುಳಿತುಕೊಂಡ, ಎರಡನೇ ದಿನ 4-5 ಜನರನ್ನ ಕರೆದುಕೊಂಡು ಬರುವಂತನಾಗ್ತಾನೆ. 5-6 ದಿನಗಳಾದ ನಂತರ ಅದರಲ್ಲಿರ್ತಕ್ಕಂತಹ ಒಬ್ಬ ಸದ್ಭಕ್ತ ಎದ್ದು, ನೀವು ಪ್ರತಿದಿನ ಪುರಾಣ ಪ್ರವಚನವನ್ನ ಮಾಡ್ತಿರಲ್ಲ, ಇದರ ಉದ್ದೇಶವೇನು, ಇದರಿಂದ ನಿಮಗೇನು ಲಾಭ ಸಿಗುತ್ತದೆ ಎನ್ನುವಂತ ಮಾತನ್ನ ಕೇಳಿದಾಗ ಅದಿರ್ತಕ್ಕಂತಹ ರಮಣ ಮಹರ್ಷಿಗಳು ಎಂಡಿಗಸಬೆ ಇರ್ತಕ್ಕಂತಹ ಒಂದು ಪುಟ್ಟಿಯನ್ನು ತೋರಿಸ್ತಾರಂತವ ಭಕ್ತನಿಗೆ. ಆ ಪುಟ್ಟಿಯನ್ನ ತೋರಿಸಿ ಆ ಪುಟ್ಟಿಯನ್ನ ತೆಗೆದುಕೊಂಡು ಹೋಗಿ ಆ ಪುಟ್ಟಿಯಲ್ಲಿ ನೀರನ್ನ ತೆಗೆದುಕೊಂಡು ಬರುವಂತನಾಗು ಅಂತ ಹೇಳಿದಾಗ, ಆ ಎಂಡೆ ಪುಟ್ಟಿ ಬಿದಿರಿಂದಿರ್ತತೆ, ಅದ್ರಾಗ ನೀರು ಹೆಂಗ್ ಬರ್ತತೆ ಎನ್ನುವಂತ ಯೋಚನೆ ಮಾಡುತ್ತಾ ಆ ಭಕ್ತ ಗುರುಗಳ ಮೇಲೆ ನಿಷ್ಠೆಯನ್ನು ಇಟ್ಟುಕೊಂಡು ಆ ಪುಟ್ಟಿಯಲ್ಲಿ ನೀರು ತರಕ್ ಹೋಗ್ತಾನ. ಸತತವಾಗಿ ಎಷ್ಟೇ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಆ ಪುಟ್ಟಿಯಿಂದ ಒಂದನೇ ನೀರು ಕೂಡ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಗುರುಗಳ ಮುಂದೆ ಬಂದು ಪುಟ್ಟಿಯನ್ನ ಬೀಸಾಡಿ, ಗುರುಗಳೇ ಏನು ಹೇಳಿದ್ರಿ ನೀವು,
ಇದರಲ್ಲಿ ಒಂದನಿ ನೀರು ಕೂಡ ಬರುವುದಿಲ್ಲ, ತುಂಬುವುದಕ್ಕೆ ನೀರು ತುಂಬಿದಂಗೆಲ್ಲ ಸೋರಿ ಹೋಗುತ್ತದೆ ಎನ್ನುವಂತ ಮಾತನ್ನು ಹೇಳಿದ. ನೀನು ಯಾವ ಪ್ರಶ್ನೆ ಕೇಳಿದ್ದಿ, ನಿನಗೆ ಉತ್ತರ ಸಿಕ್ಕಿದೆ ಅಂತ ಗುರುಗಳು ಹೇಳಿದಾಗ, ನನಗಿನ್ನ ಉತ್ತರ ಸಿಕ್ಕಿಲ್ಲ, ನನ್ನ ಪ್ರಶ್ನೆ ಏನಂತಂದ್ರ ಪುರಾಣ ಪ್ರವಚನದಿಂದ ಏನು ಲಾಭ ಆಗುತ್ತಂತ ಕೇಳಿದೆ. ಈಗ ನಾನು ಪುಟ್ಟಿಯನ್ನ ನೀರು ತೆರಕ್ ಹೋದಾಗ ನನಗೆ ಎಲ್ಲಿ ಸಿಕ್ಕಿತಿ ಉತ್ತರ ಅಂತ ಕೇಳಿದಾಗ ಗುರುಗಳ ಪುಟ್ಟಿಯನ್ನ ಹಿಡಿದುಕೊಂಡು ಹೇಳ್ತಾರಂತ, ಈ ಪುಟ್ಟಿಯನ್ನ ನೀನು ತೆಗೆದುಕೊಂಡು ಹೋಗುವಾಗ ಈ ಪುಟ್ಟಿ ಹೇಗೆ ಯಾವ ರೀತಿಯಲ್ಲಿತ್ತು? ಅವಾಗ ಭಕ್ತ ಹೇಳಿದಂತ, ಇದು ಪೂರ ಹೊಲಸಿನಿಂದ ನಾರುತ್ತಿತ್ತು, ಈಗ ಹೇಗಿದೆ ಅಂತ ಕೇಳಿದಾಗ ಇದರಲ್ಲಿ ಅನ್ನ ಪ್ರಸಾದ ಮಾಡುವಷ್ಟು ಶುದ್ಧವಾಗಿದೆ ಅಂತ ಮಾತನ್ನು ಹೇಳಿದಾಗ ಆಗ ಸದ್ಭಕ್ತನಿಗೆ ಗುರುಗಳು ಹೇಳ್ತಾರಂತ, ಅದರಂತೆಯೇ ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳೆನ್ನುವಂತಹ ಆರಿಷಡ್ವರ್ಗಗಳು ದೂರ ಹೋಗಿ ಈ ಪುಟ್ಟಿಯ ರೀತಿಯೊಳಗ ನಿನ್ನ ಮನಸ್ಸು ಶುದ್ಧವಾಗುತ್ತದೆ. ಅದಕ್ಕೋಸ್ಕರವಾಗಿ ಪುರಾಣ ಪ್ರವಚನವನ್ನ ಪ್ರತಿನಿತ್ಯ ನಾವು ಹೇಳುವಂತವ್ರು ಆಗ್ತೀವಿ ಎನ್ನುವಂತ ಮಾತನ್ನು ಹೇಳಿದಂತ ರಮಣ ಮಹರ್ಷಿಗಳು. ಈ ನಮ್ಮ ಭಾಗದೊಳಗ ನಾ ಕಂಡಂತೆ ಶರಣರು ಯಾರಾದ್ರೂ ತಪಸ್ವಿಗಳು ಇದ್ರಪ್ಪ ಅಂದ್ರೆ ಅದು ನೀಲಕಂಠಾರ್ಯ ತಾತನವರು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮಾತು ಬರೀ ಶಬ್ದ, ಮೌನ ಪರಿಶುದ್ಧ ಎನ್ನುವಂತಹ ಮಾತನ್ನ ತಿಳಿದುಕೊಂಡು ಬರುವ ಭಕ್ತರಿಗೆ ತಮ್ಮಲ್ಲಿರ್ತಕ್ಕಂಥ ಅಂತರಾತ್ಮದ ಒಂದು ಆಶೀರ್ವಾದವನ್ನ ಮಾಡುತ್ತಾ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂಥ ಇಷ್ಟಾರ್ಥವನ್ನ ಸಿದ್ಧಿ ಕೊಡುವ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಕಲ್ಲು ಸಕ್ಕರೆ ಮೂಲಕ ಆಶೀರ್ವಾದವನ್ನು ಕೊಡುತ್ತಾ ಈ ಶಿವಯೋಗಿ ಶಿವಾಚಾರ್ಯರು ಇವತ್ತಿನ ದಿನ ರೌಡಪದಿ ಸಂಸ್ಥಾನ ಹಿರೇಮಠಕ್ಕೆ ಸ್ವಾಮಿಗಳು ಆಗ್ತಾರೆ ಎನ್ನುವಂಥದ್ದನ್ನ ಹುಟ್ಟಿದಾಗಲೇ ಹೇಳಿರ್ತಕ್ಕಂಥ ಏಕೈಕ ಶರಣ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅದು ನೀಲಕಂಠಾರ್ಯ ತಾತನವರು ಎನ್ನುವಂತಹ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಹುಟ್ಟಿದ ದಿನವೇ ಶಿವಯೋಗಿ ಎನ್ನುವಂತಹ ನಾಮಕರಣ ಮಾಡ್ರಿ ಎನ್ನುವಂಥದ್ದನ್ನ ಕಲ್ಲು ಸಕ್ಕರೆ ಮೂಲಕ ಮೂರು ಬಾರಿ ವಾಪಸ್ 3 ಸಾರಿ ಶಿವಯೋಗಿ ಎನ್ನುವಂತ ನಾಮ ಸ್ಮರಣೆ ನಾಮವನ್ನೇ ಇಡ್ರಿ ಎನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ಒಬ್ಬ ಸಂತ ತಾತ ಯಾರಾದ್ರೂ ಇದ್ರಪ್ಪ ಅದು ಗುಡೂರಿನ ನೀಲಕಂಠಾರ್ಯ ತಾತನವರು ಎನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಎನ್ನುವಂತ ಮಾತನ್ನು ಹೇಳಿ ಈ ಗ್ರಾಮದೊಳಗ ನಮಗೆ ಚಿದಾನಂದ ತಾತ ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಳ್ತಿದ್ದಿಲ್ಲ, ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದೆ ಚಿದಾನಂದ ತಾತ. 3-4 ಸಲ ಬರೋದು ಪ್ರಸಾದ ಮಾಡ್ತೀರ ಅಂತ ಕೇಳ್ತಿದ್ದೆ ಇಂದ. ಅಂತಹ ತಾತನನ್ನ ಈ ಸಂದರ್ಭದೊಳಗ ನೆನಪು ಮಾಡಿಕೊಂಡು ಇದೇ ಮೊಟ್ಟ ಮೊದಲ ಪುರಾಣ ಎನ್ನಿಸುತ್ತದೆ. ಚಿದಾನಂದ ತಾತ ಎಲ್ಲರದೇ ಕಾರ್ಯಕ್ರಮ ನಡೀತಿದೆ. ಆದರೂ ಚಿದಾನಂದ ತಾತ ಎಲ್ಲಂದ್ರೂ ಕೂಡ ಚಿದಾನಂದ ತಾತನ ಒಂದು ಆಶೀರ್ವಾದ, ಅಂತರಕರಣದ ಆಶೀರ್ವಾದ ಈ ಗ್ರಾಮದ ಮೇಲೆ ಐತೆ. ಆದ ಕಾರಣ ನೀವು ಏನಾದ್ರೂ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಚಿದಾನಂದ ತಾತನ ಗದ್ದಿಗೆ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ರಿ, ನೀವು ಕೇಳಿದಂತಹ ಇಷ್ಟಾರ್ಥ ಫಲಿಸುತ್ತದೆ, ಪುಣ್ಯದ ಫಲ ಏರುತ್ತದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ನಮ್ಮ 2 ಮಾತುಗಳಿಗೆ ವಿರಾಮ ಕೊಡುತ್ತೇವೆ. ಓಂ ಶಿವ.